ಇನ್ನೇನ್ರಿ ನಮ್ಮ ಕಡೆ ರಪ್ಪ ಅಂತ ಮಳೆ ಶುರುವಾಯ್ತು ನೋಡ್ರಿ. ಈ ಮಳೆ ಟೈಮು ಸಾಯಂಕಾಲ ಒಂದು ಬಿಸಿ ಬಿಸಿಯಾದ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸುತ್ತಲ್ಲ. ಹಾಗಾಗಿ ನಾನು ಇವತ್ತು ಮೈಸೂರು ಬೋಂಡ ಮಾಡತ್ತೀನಿ ನೋಡ್ರಿ. ಸಾಫ್ಟಾಗಿರುತ್ತೆ, ಒಳಗಡೆ ಹೊರಗಡೆ ಗರಿ ಗರಿಯಾಗಿರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಈ ರೀತಿ ಮಳೆ ಬಂದಾಗ ಬಿಸಿ ಬಿಸಿ ಬೋಂಡ ತಿನ್ನಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇಲ್ಲಿಗೆ ಒಂದು ಅಗಲವಾದ ಪಾತ್ರೆ ತೊಗೊಳ್ರಿ. ಅದಕ್ಕೆ 2 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ತೊಗೊಳ್ರಿ. ಅಕ್ಕಿ ಹಿಟ್ಟು ಆಪ್ಷನಲ್, ಇದು ಹಾಕ್ಬೋದು, ಇಲ್ಲ ಅಂದರೆ ಹಾಗೇನೂ ಮಾಡ್ಬೋದು. ಈಗ ನಾನು 2 ಟೀ ಸ್ಪೂನಷ್ಟು ಜೀರಿಗೆ ಮತ್ತು 4 ಹಸಿರು ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಮತ್ತು ಕರಿಬೇವು ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಶುಂಠಿಯನ್ನು ಸಣ್ಣಾಗಿ ಕಟ್ ಮಾಡಿಕೊಂಡು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಹಸಿ ಕೊಬ್ಬರಿಯನ್ನು 2 ಟೀ ಸ್ಪೂನಷ್ಟು ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ, ಮತ್ತು ರುಚಿಗೆ ಉಪ್ಪು ಬೆರೆಸಿ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾವನ್ನು ಬೆರೆಸಿ ನಾನು ಯಾವ ಕಪ್ಪಲ್ಲಿ ಮೈದಾ ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು ಇದನ್ನು ಮೊದಲಿಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಮೊದಲಿಗೆ ಹಾಕಿದ ಪದಾರ್ಥ ಮೊಸರು ಎಲ್ಲ ಚೆನ್ನಾಗಿ ಬೆರಿಕೆ ಆಗಲಿ, ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಡ್ರಿ. ಇದ್ರ ಮೇಲ್ಗಡೆ ನಿಮಗೆ ನೀರಿನ ಅವಶ್ಯ ಬಂದರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿ, ದೋಸೆ ಹಿಟ್ಟು ಇರುತ್ತಲ್ಲ ಅದಕ್ಕಿಂತ ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು ನೋಡ್ರಿ. ಈ ಹದಕ್ಕೆ ನಾದ್ಕೊಂಡ್ರೆ ಬೋಂಡ ತುಂಬ ಚೆನ್ನಾಗಿ ಬರ್ತಾವೆ. ಈ ರೀತಿ ಕಲಿಸ್ಕೊಂಡು ಇಟ್ಕೊಳ್ಬೇಕು ನಾವು. ಏನಂದ್ರೆ ಇದಕ್ಕೆ ಮೇಲ್ಗಡೆ ನಾನು 1/4 ಕಪ್ನಷ್ಟು ನೀರು ಹಾಕಿದ್ದೀನಿ, ಅಷ್ಟೇ ಸಾಕು. ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಡ್ರಿ. ಪೂರ್ತಿಯಾಗಿ ಅಳಕಾದ್ರೆ ಬೋಂಡ ಹಾಕುವಾಗ ಸರಿಯಾಗಿ ಬೀಳೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿ ಬೆರಳಿನ ಸಹಾಯದಿಂದ ಹಾಗೆ ತಿರುಗಿಸ್ತಾ ಇದನ್ನು ಸಾಫ್ಟಾಗಿ ನಾದ್ಕೋಬೇಕು ನೋಡ್ರಿ. ಈ ರೀತಿ ತಿರುಗಿಸ್ತಾ ಈ ರೀತಿ ನಾವು ನಾದಿ ಇಟ್ಕೊಳ್ಬೇಕು. ಇದನ್ನು ನಾವು ಅರ್ಧ ತಾಸು ಅಥವಾ 45 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ಬೋದು, ಅಷ್ಟೇ ಸಾಕು. ಮೇಲ್ಗಡೆ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೇನಿ ನೋಡ್ರಿ. ಈ ರೀತಿ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ. ಇಷ್ಟರ ಒಳಗೆ ನಾವು ಇದಕ್ಕೆ ಚಟ್ನಿ, ಇದ್ರ ಜೊತೆ ಒಂದು ಸ್ವಲ್ಪ ಚಟ್ನಿ ಬೇಕಲ್ಲ, ಹಾಗಾಗಿ ಚಟ್ನಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಶೇಂಗಾ ಚಟ್ನಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ಕೋಬೋದು. 2 ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾವೆ ಈ ಬಜ್ಜಿ ಜೊತೆ. ನಾನಿಲ್ಲಿ ಅರ್ಧ ಕಪ್ನಷ್ಟು ಶೇಂಗಾ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ಇದ್ರ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿ ಮತ್ತು 4 ಅಥವಾ 5 ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಹುರ್ಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ಶೇಂಗಾ ಕಾಳು ಕಲರ್ ಚೇಂಜ್ವರೆಗೂ ಹುರಿಕೊಳ್ಳ್ರಿ, ಹೊತ್ತಿಸ್ಬೇಡ್ರಿ, ಚಟ್ನಿ ಟೇಸ್ಟ್ ಹಾಳಾಗ್ತೈತಿ. ಸ್ವಲ್ಪ ಮೀಡಿಯಮ್ದೊಳಗೆ ಇಟ್ಕೊಂಡು ಹುರ್ಕೊಂಡಿನಿ ನೋಡ್ರಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಈ ರೀತಿ ತೆಳುವಾದ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದು ಮಾಡ್ಕೋಬೋದು. ಗಟ್ಟಿ ಚಟ್ನಿ ಇಷ್ಟಪಡೋರು ಗಟ್ಟಿಯಾಗಿ ರುಬ್ಕೊಳ್ಬೋದು. ಇದಕ್ಕೆ ಒಂದು ಎಣ್ಣೆ ತಡಕವನ್ನು ಹಾಕಿ ಇದನ್ನು ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ ನೋಡ್ರಿ. ಈಗ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿ ರೆಡಿ ಮಾಡಿ ಇಟ್ಟು ಬಿಡೋಣ. ಅರ್ಧ ತಾಸಾಯಿತು ನಾ ಚಟ್ನಿ ಮಾಡುತ್ತಲೇ. ಈಗ ಹಿಟ್ಟು ಕೂಡ, ಬೋಂಡ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಆಗಿರ್ತೈತಿ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಈಗ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ. ತುಂಬ ಚೆನ್ನಾಗಿ ಎಣ್ಣೆ ಕಾಯಿಸ್ರಿ. ಅದಾದಮೇಲೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಒಂದೊಂದಾಗಿ ಬಿಡ್ತಾ ಹೋಗಿ, ಬೋಂಡ ರೌಂಡಾಗಿ ಶೇಪಾಗಿ ಬಿಡ್ತಾ ಹೋಗಿ. ನಿಮಗೆ ಯಾವ ರೀತಿ ಕೈಯಲ್ಲಿ ಅನುಕೂಲ ಆಗುತ್ತೋ ಆ ರೀತಿ ಕೈಯಲ್ಲಿ ಹಾಕ್ಕೊಳ್ರಿ. ಒಂದು ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೋಂಡಗಳು ಸ್ವಲ್ಪ ಉಬ್ಬಿ ಬರ್ತಾವು. ಮೊದಲೇ ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ದೊಡ್ಡದು ಚಿಕ್ಕದು ಅಂತ ನೋಡಿ. ನಾನು ಈ ರೀತಿ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಬೋಂಡ. ತುಂಬ ಚೆನ್ನಾಗಿರ್ತೈತಿ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರ್ತೈತಿ. ಒಳಗಡೆ ಸಾಫ್ಟಾಗಿರ್ತಾವೆ, ಮೈದಾ ಹಾಕಿರ್ತೀವಲ್ಲ ಒಳಗಡೆ ಸಾಫ್ಟಾಗಿರ್ತಾವೆ, ಹೊರಗಡೆ ಗರಿ ಗರಿಯಾಗಿರ್ತಾವೆ. ನಾವು ಅಕ್ಕಿ ಹಿಟ್ಟು ಹಾಕಿದಾಗ ಸ್ವಲ್ಪ ಗರಿ ಗರಿಯಾಗಿ ಬಜ್ಜಿ ಬೋಂಡಗಳು ರೆಡಿ ಆಗ್ತಾವೆ ನೋಡಿ. ಒಳಗಡೆ ಎಷ್ಟು ಚೆನ್ನಾಗಿ ಆಗಿದಾವು. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.